ಮಾಲಾಧಾರಿಗಳನ್ನು ಹೇಗಾದರೂ ಮಾಡಿ ಉಳಿಸ್ಬೇಕು, ಅವರನ್ನು ಬದುಕಿಸ್ಬೇಕು ಅಂತೇಳಿ ಹಗಲು ಇರುಳು ನಾವು ಶ್ರಮ ಹಾಕಿದ್ವಿ, ಪ್ರತಿಫಲ ಮಾತ್ರ ಸಿಗಲಿಲ್ಲ ಅಂತ ಹೇಳಿ TV5ಗೆ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕ ಡಾಕ್ಟರ್ SF ಕಮ್ಮಾರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಇತಿಹಾಸದಲ್ಲಿಯೇ 70% 80% ಸುಟ್ಟು ಗಾಯಗೊಂಡಂಥವರು ಬದುಕಿದ್ದು ಇಲ್ಲವೇ ಇಲ್ಲ. 70% 80% ಬಾಡಿ ಸುಟ್ಟು ಹೋಗ್ಬಿಟ್ಟಾಗ ಬದುಕಿ ಬರುವಂಥ ಚಾನ್ಸಸ್ ಬಹಳ 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 ಕಡಿಮೆ. ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ 8 ಜನ ಬದುಕಿ ಉಳಿಲಿಲ್ಲ. ಕಿಮ್ಸ್ ಅಲ್ಲದೆ ಬೆಂಗಳೂರು, ಹೈದರಾಬಾದ್ ವೈದ್ಯರು ಕೂಡ ಚಿಕಿತ್ಸೆಯನ್ನು ಕೊಟ್ಟರು, ಯಾವುದೂ ಯೂಸ್ ಆಗಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ತಜ್ಞ ವೈದ್ಯರ ಸಲಹೆಯನ್ನು ಪಡೆದು ಚಿಕಿತ್ಸೆ ಕೊಡಲಾಗಿತ್ತು. ಆದರೆ 8 ಜನ ಸತ್ತು ಹೋದ್ರು ಇದರಲ್ಲಿ. ಇದು ನಮಗೂ ಕೂಡ ನೋವು ತಂದಿದೆ. ಇದು ಓರ್ವ ಬಾಲಕ ವಿನಾಯಕ ಇದಾನಲ್ಲ, ಇವನ ಆರೋಗ್ಯದಲ್ಲಿ ಮಾತ್ರ ಚೇತರಿಕೆ ಕಾಣಿಸ್ಕೊಂಡಿದೆ. ಇವತ್ತು ಅಥವಾ ನಾಳೆ ಆಸ್ಪತ್ರೆಯಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕಮ್ಮಾರ ಅವರು ಹೇಳಿದ್ದಾರೆ. ಹುಬ್ಬಳ್ಳಿಯ ಉಣ್ಕಲ್ನ ಅಚ್ಚವ್ವ ಕಾಲನಲ್ಲಿ ನಡೆದಂತಹ ಸಿಲಿಂಡರ್ ಸೋರಿಕೆಯಿಂದ ಅಗ್ನಿ ಅವಘಡ ಪ್ರಕರಣ ಸಂಬಂಧಪಟ್ಟಂತೆ 8 ಜನ ಸಾವನ್ನಪ್ಪಿದರೆ, ಓರ್ವನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಈ ಸಂಬಂಧಪಟ್ಟಂಗೆ ನನ್ನ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕರಾದಂತಹ ಡಾಕ್ಟರ್ SF ಕಮ್ಮಾರ್ ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಹಗಲಿರುಳು ಶ್ರಮ ವಹಿಸಿದ್ರಿ, ಆದರೆ ಶ್ರಮ ಫಲಿಸಲಿಲ್ಲ. ಇಲ್ಲ, ಅದು ನಮ್ಮ ವೈದ್ಯರ ತಂಡಕ್ಕೆ ನಾವು ಮೊಟ್ಟ ಮೊದಲಿಗೆ ನಾನು ಅವರಿಗೆ ಧನ್ಯವಾದಗಳು ಹೇಳಲು ಬಯಸುತ್ತೇನೆ. ಯಾಕಂದರೆ ಪ್ರಯತ್ನ ಮಾಡೋದು ನಮ್ಮ ಧರ್ಮ. ಮುಂದೆ ರಿಸಲ್ಟ್ ಬಿಟ್ಟಿದ್ದು ಅದು ದೇವರಿಗೆ ಬಿಟ್ಟಿದ್ದು. ಆದರೆ ಯಾರೂ ಒಂದು ಹಿನ್ನಡೆ ಅಥವಾ ಸ್ಥೈರ್ಯವನ್ನು ಕಳೆದ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಸರ್ವ ಪ್ರಯತ್ನವನ್ನು ನಾವು ಮಾಡಿ, ವಿವಿಧ ತಜ್ಞರೊಂದಿಗೆ ಸಮಾಲೋಚನೆ ಮಾಡಿ, ಎಲ್ಲ ಪ್ರಯತ್ನ ಬೇಕಾದಂಥ ನಾವು ಏನು ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಅದನ್ನು ಫಾಲೋ ಮಾಡಿದ್ದೀವಿ. ಸೊ ಅದನ್ನು ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದಲ್ಲಿ ನಮಗೆ ತೃಪ್ತಿ ಇದೆ. ನಾವು ಅಷ್ಟೇ ಅಲ್ಲ ಸಹಿತ ಬೆಂಗಳೂರಿಂದ ವಿಶೇಷ ತಜ್ಞರನ್ನ 3 ಕರೆಸಿ ಚಿಕಿತ್ಸೆ ಪಡಿಸಿದ್ರಿ. ಅದೇ 3-4 ತಜ್ಞ ವೈದ್ಯರು ಮತ್ತು ಹಿರಿಯ ಪ್ಲಾಸ್ಟಿಕ್ ಸರ್ಜನ್ಸ್ಗಳು ಎಲ್ಲ ಬಂದು ಅವರು ಸಹಿತ ನಮ್ಮ ಕೊಟ್ಟಂಥ ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿದೆ, ಇದನ್ನೇ ಕಂಟಿನ್ಯೂ ಮಾಡಿ ಅಂತೇಳಿ ನಮಗೆ ಸಜೆಸ್ಟ್ ಮಾಡಿದ್ದರು. ಮತ್ತು ಕಂಟಿನ್ಯೂಸ್ ಆಗಿ ಅವ್ರದ್ದು ನಾವು ಸಮಾಲೋಚನೆಯನ್ನು ಮಾಡ್ತಾಯಿದ್ವಿ. ನಮ್ಮ ಸರ್ವ ಪ್ರಯತ್ನ ನಾವು ಮಾಡಿದ್ದೀವಿ. ಸರ್, ಅಂತಾರಾಷ್ಟ್ರೀಯ ತಜ್ಞ ವೈದ್ಯರೇನೆಂದರೆ ಅವ್ರನ್ನ ಸಂಪರ್ಕ ಮಾಡಿದ್ರಿ, ಅವರ ಸಲಹೆಗಳನ್ನು ಕೊಡಿದ್ರಿ, ಆದರೆ ಯಾವುದೂ ಯಶಸ್ವಿ ಆಗಲಿಲ್ಲ. ಯಾಕಂದರೆ ಮೆಡಿಕಲ್ ಸೈನ್ಸ್ನಲ್ಲಿ ಇಷ್ಟೊಂದು 85 to 99% ಬರ್ನ್ಸ್ ಆಗಿದ್ದು ಯಾವುದಲ್ಲೂ ಇವತ್ತಿನವರೆಗೆ ಲಿಟ್ರೇಚರಲ್ಲಿ ಇಲ್ಲ. ಆದರೂ ನಮ್ಮ ಪ್ರಯತ್ನ ನಾವು ಬಿಡಲಿಲ್ಲ. ಯಾರ್ಯಾರು ತಜ್ಞ ವೈದ್ಯರನ್ನು ಕನ್ಸಲ್ಟ್ ಮಾಡಬೇಕಾಗಿತ್ತು, ನ್ಯಾಷನಲ್ ಲೆವೆಲ್ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್, ಎಲ್ಲರ ಸಲಹೆ ಸೂಚನೆ